ಬೆಳೆದ ಕಬ್ಬನ್ನು ಕಟಾವು ಮಾಡದೆ ಮೈಶುಗರ್ ಕಾರ್ಖಾನೆ ಆಡಳಿತ ಮಂಡಳಿ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿ ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದ ರೈತರು ಪ್ರತಿಭಟನೆ ನಡೆಸಿ ಮೈಶುಗರ್ ಅಧ್ಯಕ್ಷನಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ವರದಿಯಾಗಿದೆ. ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ಮೈಶುಗರ್ ಅಧ್ಯಕ್ಷ ಗಂಗಾಧರ್ಗೆ ರೈತರು ಗೆರವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 15 ತಿಂಗಳು ಮೀರಿದರೂ ಕಬ್ಬು ಕಟಾವು ಮಾಡದೆ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ ಅಂತ ಅಧ್ಯಕ್ಷನ ಕಾರಿಗೆ ಮುತ್ತಿಗೆ ಹಾಕಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಳಿದಾಗಲೆಲ್ಲ ಇಂದು ನಾಳೆ ಅಂತ ಸಬೂಬು ಹೇಳ್ತಿದ್ದಾರೆ. ಇಂದು ಈ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ಅಧ್ಯಕ್ಷ ಡಿ ಗಂಗಾಧರ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಕ್ಕೆ ಆಗಮಿಸಿದ ಗಂಗಾಧರ್ಗೆ ರೈತರು ಪ್ರಶ್ನೆಗಳ ಸುರುಮಳೆಯನ್ನೇ ಸುರಿಸಿದ್ದಾರೆ. ಕಬ್ಬು ಯಾವಾಗ ಕಟಾವು ಮಾಡ್ತೀರಿ, ಈವರೆಗೆ ಯಾಕೆ ಕಟಾವು ಮಾಡಿಲ್ಲ ಅಂತ ಪ್ರಶ್ನಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಗ್ರಾಮಸ್ಥರ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಮೈಶುಗರ್ ಅಧ್ಯಕ್ಷರು ಕಕ್ಕಾಬಿಕ್ಕಿಯಾಗಿದ್ದ ಘಟನೆ ಕೂಡ ವರದಿಯಾಗಿದೆ. ಸಹಿ ಕೊಡಿ ಅಷ್ಟೇ, ನಾವು ಬಾಡೋದು ನಮ್ಮ ನಂಬಿಕೆನೇ ಇಲ್ಲ. ಏನು ಸಮಸ್ಯೆ ಐತೆ ಅದನ್ನು ಮಾತಾಡೋದಕ್ಕೆ ಇವತ್ತು ಮಾತಾಡ್ತಾ ಸ್ವಲ್ಪ ಎಲ್ಲರೂ ಮಾಡ್ಕೋಬೇಕು. ಅದೊಂದೇ ಬರ್ಬೇಕು, ಪೇಪರ್ ಬರ್ಬೇಕದು. ಅವಾಗ ರೈತರು ಎಲ್ಲರೂ ಮಾಡ್ಕೊತಾರೆ. ಎಲ್ಲ ಕಡೆ ಬೇರೆ ಫ್ಯಾಕ್ಟ್ರಿ ಕಬ್ಬಿಡಿದ್ರಿಂದ ಇವ್ರಿಗೆ ಲಾಸ್ ಏನು? ಇವ್ರಿಗೆ ಲಾಸ್ ಏನು? ತೊಂದರೆ ಏನು ಇವ್ರಿಗೆ? ಅದೊಂದೇ ಅದೊಂದು ಸಾಕಷ್ಟೇ. 10 ಕಡೆಯಿಂದ ಬಂದ್ರೆ ಆಯ್ತು ಅವ್ರು ಮಾಡ್ತಾರೆ ಮಾಡ್ಕೊಂಡು ಕಳಿಸ್ಲಿ ಅವರು ವಿಡಿಯೋದವ್ರು ಕೆಲಸ ಕ್ಲೀನ್ ಮಾಡ್ತಾರೆ. ನಾವು ಮಾಡಕೋದ್ರೆ ಕಿತ್ಕೊಂಡ್ಲ ಕೇಳೋ ಫೋನ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸರು ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ರೈತರನ್ನ ಮನವೊಲಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಅಲ್ಲ ವರ್ಷ ಸಾಲ ಮಾಡ್ರೆ ಈಗ ಬೆಳಿಗ್ಗೆ ಕಳಿಸ್ಕೊಡ್ತಾರೆ. ಬಳ್ಳಾರಿ ಅವರು ನಿಂತ ಜಾಗದಲ್ಲಿ ಇವಾಗ ಕಪ್ ಕಟ್ಸಿ ಅಂದ್ರೆ ರನ್ನಿಂಗ್ ಕಳಿಸ್ತಾರೆ. ಕಳಿಸ್ತಾರೆ
ಬೇರೆ ಬ್ಯಾಂಕಿಗೆ ಬರ್ಕೊಟ್ಬಿಡಿ. ನಮಗೆ ಬರ್ಕೊಟ್ಬಿಡಿ ಬೇರೆ ಬ್ಯಾಂಕಿಗೆ. ರಾಜು, ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸ್ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,